ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು 7ನೇ ವರ್ಗದ ಸಮಾಜ ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕದ 3ನೇ ಪಾಠ ಭಾರತಕ್ಕೆ ಐರೋಪ್ಯರ ಆಗಮನ ಪಾಠದಲ್ಲಿ ಈ ನೋಟ್ಸ್ ಮತ್ತು ಅಭ್ಯಾಸ ಪ್ರಶ್ನೋತ್ತರಗಳನ್ನು ತಂದಿದ್ದೀನಿ. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಅವಶ್ಯವಾಗಿ ಒತ್ತಿಕೊಳ್ಳಿ ಅಂತ ಹೇಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 7ನೇ ತರಗತಿಯವರಿಗಾಗಿ ಕನ್ನಡ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ನೋಟ್ಸ್ಗಳನ್ನು ಕ್ವಶನ್ ಆನ್ಸರ್ಸ್ ವಿಡಿಯೋವನ್ನು ಹಾಕ್ತಾ ಇದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ಪ್ಲೇಲಿಸ್ಟ್ ಲಿಂಕ್ ಅನ್ನು ಸಜೆಸ್ಟ್ ಮಾಡಿದ್ದೀನಿ, ಒಂದು ಸಾರಿ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ ನೋಡೋಣ ಪಾಠದಲ್ಲಿ ಇರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸು ಮತ್ತು ನೋಟ್ಸು. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ, ಭಾರತಕ್ಕೆ ವ್ಯಾಪಾರಕ್ಕಾಗಿ ಸಮುದ್ರ ಮಾರ್ಗವಾಗಿ ಮೊದಲಿಗೆ ಬಂದಿದ್ದ ಯುರೋಪಿಯನ್ನರು ಯಾರು? ಉತ್ತರ ಪೋರ್ಚುಗೀಸರು. ಸೊ ಪೋರ್ಚುಗೀಸರು ಏನ್ ಮಾಡಿದ್ರಪ್ಪ ಅಂದ್ರ ಭಾರತಕ್ಕೆ ವ್ಯಾಪಾರಕ್ಕಾಗಿ ಸಮುದ್ರ ಮಾರ್ಗವಾಗಿ ಬಂದಿರತಕ್ಕಂಥ ಮೊದಲ ಯುರೋಪಿಯನ್ನರು ಅಂತ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಪೋರ್ಚುಗೀಸರು. ಎರಡನೇ ಪ್ರಶ್ನೆ, ಭಾರತದಲ್ಲಿದ್ದ ಪೋರ್ಚುಗೀಸರ ವ್ಯಾಪಾರ ಕೇಂದ್ರಗಳನ್ನು ಹೆಸರಿಸಿರಿ. ಹಾಗಾದ್ರೆ ಭಾರತದಲ್ಲಿ ಸಾಕಷ್ಟು ಕಡೆಗಳಲ್ಲಿ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಿದ್ರು. ಅದರಲ್ಲಿ ಮುಖ್ಯವಾಗಿ ದಿಯು, ದಮನ್, ಸಾಲ್ಫೇಟ್, ಮುಂಬೈ, ಸಾಂಥೋಮ್, ಬಂಗಾಳದ ಹೂಗ್ಲಿ ಇವೆಲ್ಲ ಸ್ಥಳಗಳು ಏನಾಗಿದ್ದಪ್ಪ ಅಂದ್ರೆ ಭಾರತದಲ್ಲಿ ಪೋರ್ಚುಗೀಸರ ಮುಖ್ಯವಾಗಿರ್ತಕ್ಕಂಥ ವ್ಯಾಪಾರದ ಕೇಂದ್ರಗಳಾಗಿ ಪ್ರಸಿದ್ಧಿಯನ್ನ ಪಡೆದಿತ್ತು. ಪ್ರಶ್ನೆ 3, ಭಾರತಕ್ಕೆ ಬಂದ ಇಂಗ್ಲಿಷ್ ವ್ಯಾಪಾರಿ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ. ಸೊ ತಮಗೆ ಗೊತ್ತಿದೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತ. ಸೊ ಈ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದಿರತಕ್ಕಂಥ ಮೊದಲ ವ್ಯಾಪಾರಿ ಸಂಸ್ಥೆ ಅಂತಕ್ಕಂಥ ಹೆಗ್ಗಳಿಕೆಗೆ ಪಾತ್ರ ಆಗದ. 4ನೇ ಪ್ರಶ್ನೆ, ದಸ್ತಕಗಳೆಂದರೇನು? ಉತ್ತರ, ಸುಂಕವಿಲ್ಲದೆ ಮುಕ್ತ ವ್ಯಾಪಾರವನ್ನು ನಡೆಸಲಿಕ್ಕೆ ವರ್ತಕರಿಗೆ ನೀಡಲಾದ ವಿಶೇಷ ಪಾಸುಗಳಿಗೆ ಬ್ರಿಟಿಷರು ಏನಂತ ಕರೀತಿದ್ರು? ದಸ್ತಕಗಳು ಅಂತ ಕರೀತಿದ್ರು. ಹೆಸರೇ ಸೂಚಿಸುವ ಹಾಗೆ ಇದಕ್ಕೆ ವ್ಯಾಪಾರದ ಅನುಮತಿ ಪತ್ರಗಳು ಅಂತಾನು ಕೂಡ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಕರೀತಿದ್ರು. ಇನ್ನ ಹೆಚ್ಚಿನ ಪ್ರಶ್ನೆಗಳನ್ನ ನೋಡೋದಾದ್ರೆ ಒಂದೆರಡು ಹೆಚ್ಚಿನ ಪ್ರಶ್ನೆಗಳಲ್ಲಿ ಭಾರತದ ವ್ಯಾಪಾರಕ್ಕಾಗಿ ಕೊನೆಯಲ್ಲಿ ಬಂದವರು ಯಾರು ಅಂತ ಕೇಳಿದ್ದಾರೆ. ಸೊ ಫ್ರೆಂಚರು ಅಂತಕ್ಕಂಥದ್ದು ನೆನಪಿಟ್ಕೊಡ್ರಿ. ಇಲ್ಲಿ ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಕಾರಣಗಳೇನು ಅಂತ ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿನೂ ಕೂಡ ಕ್ವಶನ್ಸ್ ಬರಬಹುದು, ಮತ್ತೆ ಪಾಠದಲ್ಲಿನೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಸೊ ಕಾರಣ, ಬಲಿಷ್ಠ ನೌಕಾಪಡೆಯನ್ನ ಹೊಂದಿರತಕ್ಕಂಥ ಡಚ್ಚರು ಮತ್ತು ಇಂಗ್ಲಿಷರು ಪೋರ್ಚುಗೀಸರ ಮುಖ್ಯ ಪ್ರತಿಸ್ಪರ್ಧಿಗಳು ಆಗಿದ್ರು. ಎರಡನೇದು, ಪೋರ್ಚುಗೀಸ್ ಸರ್ಕಾರದ ನೌಕರರು ಭ್ರಷ್ಟರಾಗಿ ಸ್ವಾಮಿ ನಿಷ್ಠೆ ಕಳೆದುಕೊಳ್ತಾರೆ. ಕ್ರಮೇಣ ಸರ್ಕಾರ ಹೀನ ಸ್ಥಿತಿಗೆ ಬಂದು ತಲುಪ್ತದೆ. ಮೂರನೇದು ಏನ್ ಹೇಳ್ತಾರಪ್ಪ ಅಂದ್ರೆ ಮತಾಂಧತೆನೂ ಕೂಡ ಪೋರ್ಚುಗೀಸರ ಅವನತಿಗೆ ಮುಖ್ಯ ಕಾರಣ ಆಯ್ತು. ವಿವಿಧ ಧರ್ಮೀಯರನ್ನ ಇವರು ಬಲವಂತರಿಂದ ಮತಾಂತರವನ್ನ ಮಾಡ್ತಾರೆ. ವಿಜಯ ಸನ್ನಗರ ಸಾಮ್ರಾಜ್ಯದ ಅವನತಿಯಿಂದಾಗಿ ಅವರ ವ್ಯಾಪಾರ ಕುಂಠಿತ ಆಗ್ತದ. ಇದೆಲ್ಲ ಏನಪ್ಪಾ ಅಂತಂದ್ರೆ ಇದು ಮುಖ್ಯವಾಗಿ ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಕಾರಣಗಳು. ಇನ್ನ ಈ ಪಾಠದ ನೋಟ್ಸ್ ನೋಡೋಣ. ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಏನೆಲ್ಲ ನೆನಪಿಟ್ಕೋಬೇಕಂದ್ರೆ ಫಸ್ಟ್, ಯುರೋಪ್ ಖಂಡದ ವಿವಿಧ ದೇಶಗಳ ಜನರನ್ನ ಯುರೋಪಿಯನ್ನರ್ ಅಂತ ಕರೀತಾರೆ. ಉದಾಹರಣೆಗಾಗಿ ಇಂಗ್ಲಿಷರು, ಫ್ರೆಂಚರು, ಪೋರ್ಚುಗೀಸರು ಇವರೆಲ್ಲ ಭಾರತಕ್ಕೆ ವ್ಯಾಪಾರಕ್ಕಾಗಿ ಅವರು ಬಂದಿದ್ರು. ಅವರನ್ನ ಯುರೋಪಿಯನ್ನರು ಅಂತ ಕರೀತಾರೆ. ಯುರೋಪ್ ದೇಶದ ಜನರೇ ಯುರೋಪಿಯನ್ನರು. ಎರಡನೇದು, ಪೋರ್ಚುಗೀಸರು ಭಾರತಕ್ಕೆ ಬಂದ ಮೊದಲಿಗ ಯುರೋಪಿಯನ್ನರು. ಹಾಗಾದ್ರೆ ನಮ್ಮ ದೇಶಕ್ಕೆ ವ್ಯಾಪಾರಕ್ಕಾಗಿ ಬಂದಿರತಕ್ಕಂಥ ಮೊದಲ ಯುರೋಪಿಯನ್ನರ್ ಅಂದ್ರೆ ಅವರೇ ಪೋರ್ಚುಗೀಸರು. ಮುಂದಿಂದು, ಪ್ರಪ್ರಥಮವಾಗಿ ವಾಸ್ಕೋಡಿಗಾಮ ಕಲ್ಲಿಕೋಟೆಯ ದೂರ ನಾವಿಕನಾದ ಜಾಮೋರಿನ್ ಪೋರ್ಚುಗೀಸರ ವ್ಯಾಪಾರಕ್ಕೆ ಅನುಮತಿ ನೀಡಿದ. ಹಾಗಾದ್ರೆ ಬಂದಿರತಕ್ಕಂಥ ಮೊದಲಿಗ ಯಾರಪ್ಪ ಅಂದ್ರೆ ವಾಸ್ಕೋಡಿಗಾಮ. ಇವ ಏನ್ ಮಾಡ್ತಾನೆ, ಕಲ್ಲಿಕೋಟೆಯ ದೊರೆ ನಾವಿಕನಾಗಿರ್ತಕ್ಕಂಥ ಜಾಮೋರಿನ್ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಪೋರ್ಚುಗೀಸರಿಗೆ ವ್ಯಾಪಾರಕ್ಕಾಗಿ ಅನುಮತಿಯನ್ನ ಆತ ಏನ್ ಮಾಡ್ತಾನಪ್ಪ ಅಂತಂದ್ರ ಕೊಡ್ತಾನೆ ಅಂತಕ್ಕಂಥದ್ದು ಇತ್ತು. 4ನೇದು, ನಂತರ ಪೋರ್ಚುಗೀಸರು ಅಲ್ಬುಕರ್ಕ್ ಎಂಬುವನನ್ನು ಭಾರತಕ್ಕೆ ಗವರ್ನರ್ ಆಗಿ ನೇಮಕ ಮಾಡ್ತಾರೆ. ಇವನ ಉದ್ದೇಶ ಇತ್ತು ಭಾರತದಲ್ಲಿ ಪೋರ್ಚುಗೀಸರ ಪ್ರಬಲ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು. ಈತ ಮುಖ್ಯವಾಗಿ ಗೋವಾ ಬಂದರನ್ನ ಸುಲ್ತಾನರಿಂದ ವಶಪಡಿಸಿಕೊಳ್ತಾನೆ. ಇಲ್ಲಿ ವಿವಿಧ ಧರ್ಮೀಯರನ್ನ ಪೀಡಿಸುತ್ತಿದ್ದ ಇವನ ನಂತರ ಬಂದ ಗವರ್ನರ್ಗಳು ದಿಯು, ದಮನ್, ಸಾಲ್ಸೇಟ್, ಮುಂಬೈ ಮುಂತಾದ ಸ್ಥಳಗಳಲ್ಲಿ ತಮ್ಮ ವಸಾಹತುಗಳನ್ನು ಸ್ಥಾಪನೆ ಮಾಡಿ ಸಾಮ್ರಾಜ್ಯವನ್ನ ಗಟ್ಟಿಗೊಳ್ತಾರೆ. ಇಲ್ಲಿ ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಕಾರಣಗಳಲ್ಲಿ ಸರ್ಕಾರದ ನೌಕರರು ಭ್ರಷ್ಟರಾಗಿ ಸ್ವಾಮಿ ನಿಷ್ಠೆ ಕಳೆದುಕೊಳ್ತಾರೆ. ಸರ್ಕಾರ ಹೀನ ಸ್ಥಿತಿಗೆ ಇಳಿತದ. ಮುಖ್ಯ ಕಾರಣ ಮತಾಂಧತೆ ಅಂತ ಕರಿತೀವಿ. ಬಲವಂತದಿಂದ ಮತಾಂತರ ಮಾಡ್ತಾರೆ. ಡಚರು ಮತ್ತು ಇಂಗ್ಲಿಷರು ಬಲಿಷ್ಠ ನೌಕಾಪಡೆಯನ್ನು ಹೊಂದಿದ್ದು ಕೂಡ ಒಂದು ಕಾರಣ. ವಿಜಯನಗರ ಸಾಮ್ರಾಜ್ಯದ ಅವನತಿಯು ಕೂಡ ಇವರ ಮೇಲೆ ಪ್ರಭಾವ ಬೀಳ್ತದ. ಇನ್ನ ಭಾರತದಲ್ಲಿರ್ತಕ್ಕಂಥ ಆಗ್ರಾ, ಮಚ್ಲಿಪಟ್ಟಣ್, ಸೂರತ್, ಕಾರೈಕಲ್, ನಾಗಪಟ್ಟಣಂ, ಕೊಬ್ಬಿ ಮೊದಲಾದ ಸ್ಥಳಗಳಲ್ಲಿ ಡಚ್ಚರು ಏನ್ ಮಾಡ್ತಾರಪ್ಪ ಅಂದ್ರೆ ವ್ಯಾಪಾರ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾರೆ.
ಮುಂದೆ ಇವರು ಇಂಗ್ಲಿಷರೊಂದಿಗೆ ಸೋತಿದ್ದರಿಂದ ಭಾರತದಲ್ಲಿ ಡಚ್ಚರ ವ್ಯಾಪಾರ ಸಹಿತ ಅಂತ್ಯ ಆಗ್ತದೆ. ಈ ಬ್ರಿಟಿಷರು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತ 1600ರಲ್ಲಿ ಸ್ಥಾಪನೆಯನ್ನ ಮಾಡ್ತಾರೆ. ಭಾರತದೊಡನೆ ವ್ಯಾಪಾರ ಸಂಪರ್ಕವನ್ನ ಬೆಳೆಸಿಕೊಳ್ತಾರೆ. ಇವರು ಭಾರತದಲ್ಲಿ ಸೂರತ್, ಆಗ್ರಾ, ಅಹಮದಾಬಾದ್ ಮತ್ತು ಭೋಜ್ಗಳಲ್ಲಿ ವ್ಯಾಪಾರ ಕೇಂದ್ರ ಸ್ಥಾಪಿಸಿ ಮುಂದೆ ಮದ್ರಾಸ, ಕಲ್ಕತ್ತಾ ಮತ್ತು ಮುಂಬೈಗಳಲ್ಲಿ ವ್ಯಾಪಾರದ ಮಳಿಗೆಗಳನ್ನ ಸ್ಥಾಪಿಸ್ತಾರೆ. ಮುಂದೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಸಾಕಷ್ಟು ಲಾಭ ಮಾಡ್ತದೆ. ದುರ್ಬಲವಾಗಿರ್ತಕ್ಕಂಥ ಮೊಘಲ್ ಚಕ್ರವರ್ತಿ ಅಥವಾ ಬಂಗಾಲ್ ಪ್ರಾಂತ್ಯ ಮತ್ತು ಸೂರತ್ನಲ್ಲಿ ಸುಂಕರಹಿತ ವ್ಯಾಪಾರ ಮಾಡತಕ್ಕಂಥ ದಸ್ತಕಗಳನ್ನು ಪಡಿತಾರೆ. ಇದರಿಂದ ಬ್ರಿಟಿಷರ ಪ್ರಾಬಲ್ಯ ಪಡೆದು ಬಹುಬೇಗ ಇಂಗ್ಲಿಷ್ ಸೇನಾಬಲ ಬಲಗೊಳ್ತದೆ. ಫ್ರೆಂಚರು ಭಾರತಕ್ಕೆ ಬಂದಿರತಕ್ಕಂಥ ಕಡೆಯ ಯುರೋಪಿಯನ್ನರ್ ಅಂತ ಹೇಳ್ತಾರೆ. 1664ರಲ್ಲಿ ಈ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯವರು ಸೂರತ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ. ಪಾಂಡಿಚೇರಿ, ಮಚಲಿಪಟ್ಟಣ, ಕಲ್ಲಿಕೋಟೆ ಮುಂತಾದ ಸ್ಥಳಗಳಲ್ಲಿ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಿ ಅವರು ಕೂಡ ಆಡಳಿತವನ್ನ ಮಾಡ್ತಾರೆ. ಇಷ್ಟು 7ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ನಾವು ಏನ್ ಮಾಡಿದೀವಿ ಅಂತಂದ್ರೆ 3ನೇ ಪಾಠ ಭಾರತಕ್ಕೆ ಐರೋಪ್ಯರ ಆಗಮನದಲ್ಲಿ ನೋಟ್ಸು ನೋಡಿದೀವಿ, ಅಭ್ಯಾಸ ಪ್ರಶ್ನೆಗಳನ್ನ ಸಹಿತ ಕೂಡ ನಾವು ಏನ್ ಮಾಡಿದೀವಿ ನೋಡಿದೀವಿ. ತುಂಬಾನೇ ನಿಮಗೆ ಬೆನಿಫಿಟ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. ವಿಡಿಯೋದ ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನ ಬರೆದುಕೊಳ್ಳಲಿಕ್ಕೆ ಪ್ರಯತ್ನಗಳನ್ನ ಸಹಿತ ಮಾಡಿ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಏನ್ ಮಾಡಬೇಕು ಅಂದ್ರೆ ಸಮಾಜ ವಿಜ್ಞಾನದ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಕನ್ನಡನೂ ಹಾಕಿದೀವಿ, ಸೈನ್ಸು ಹಾಕಿದೀವಿ. ಮುಂದೆ ಸಮಯ ಸಿಕ್ಕಿದ್ರೆ ಖಂಡಿತವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿನೂ ಕೂಡ ನಾವು ನೋಟ್ಸ್ಗಳನ್ನ ಹಾಕ್ಲಿಕ್ಕೆ ಪ್ರಯತ್ನಗಳನ್ನ ಮಾಡ್ತೀವಿ. ನಮಗೆ ಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಸಪೋರ್ಟ್ಗಳು, ನಿಮ್ಮ ಒಂದು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ವ್ಯಾಲ್ಯೂಬಲ್ ಆಗಿರ್ತಕ್ಕಂಥ ವ್ಯೂಸ್ಗಳು, ಕಮೆಂಟ್ಗಳು, ಲೈಕ್ಗಳು. ಅವೆಷ್ಟು ವ್ಯೂಸ್, ಕಮೆಂಟ್, ಲೈಕ್ಗಳು ಬರ್ತಾವಲ್ಲ ಅಷ್ಟು ನಮಗೆ ಏನಾಗ್ತದಪ್ಪ ಅಂದ್ರೆ ಬಹಳಷ್ಟು ಇನ್ನಷ್ಟು ವಿಡಿಯೋಗಳನ್ನ ಮಾಡಬೇಕು ಅನ್ನೋತಕ್ಕಂಥ ಹಂಬಲ ನಮಗೆ ಆಗ್ತದ. ಅದೇ ಕಾರಣಕ್ಕಾಗಿ ನಾವು ನಿಮಗೆ ಪದೇ ಪದೇ ಹೇಳೋದು ಅಂತಂದ್ರೆ ದಯಮಾಡಿ ನಮ್ಮ ವಿಡಿಯೋಗಳನ್ನ ತಾವೆಲ್ಲರೂ ಕೂಡ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಅಂತ. ವಿದ್ಯಾರ್ಥಿಗಳೇ, ನಮ್ಮದೇ ಒಂದು ಫೇಸ್ಬುಕ್ ಪೇಜ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ತಾವೆಲ್ಲರೂ ಕೂಡ ಬಂದು ಅದನ್ನು ಕೂಡ ನಮ್ಮ ಫೇಸ್ಬುಕ್ ಪೇಜ್ಗೆ ಫಾಲೋ ಮಾಡಿ. ನಮ್ಮದೇ ಒಂದು ಇನ್ಸ್ಟಾ ಐಡಿ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದರದ್ದು ಕೂಡ ಲಿಂಕ್ ಅನ್ನು ಕೊಟ್ಟಿದ್ದೀನಿ. ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಬಂದು ಜಾಯ್ನ್ ಆಗಬೇಕು. ವೆರಿ ಇಂಪಾರ್ಟೆಂಟ್ ಅಂದ್ರೆ ನಮ್ದೊಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೀನಿ. ತಾವೆಲ್ಲರೂ ಕೂಡ ಬಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆದ್ರೆ ನಾವು ಹಾಕ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ಆಗಿರ್ಬೋದು, ವಿಡಿಯೋಗಳ PDF ಫೈಲ್ಗಳನ್ನಾಗಿರ್ಬೋದು, ಮೋಟಿವೇಶನ್ ಕೋರ್ಸ್ ಆಗಿರ್ಬೋದು, ಈ ಲಿಂಕ್ಗಳನ್ನ ಬೇಗನೆ ತಾವುಗಳು ಏನ್ ಮಾಡ್ತೀರಪ್ಪ ಅಂತಂದ್ರೆ ಪಡಿತೀರಿ, ಎಲ್ಲಕ್ಕಿಂತ ಮೊದಲಾಗಿ ತಾವುಗಳು ನೋಡ್ತೀರಿ. ಇಷ್ಟಿತ್ತು ಈ ವಿಡಿಯೋದಲ್ಲಿ. ನಾನ್ ನಿಮ್ಗೆ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ಪಾಠದಲ್ಲಿ. ಅಲ್ಲಿಯವರೆಗೆ ತಾವೆಲ್ಲರೂ ಕೂಡ ಓದ್ತಾ ಇರಬೇಕು, ಚೆನ್ನಾಗಿರ್ಬೇಕು, ಸಮಯವನ್ನ ಹಾಳು ಮಾಡದೆ ಅಧ್ಯಯನದಲ್ಲಿ ನಿರತರಾಗಿದ್ದೆ ಆದ್ರೆ ಖಂಡಿತವಾಗಿ ಯಶಸ್ಸು ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.